ದೇಶಾದ್ಯಂತ ಸಂಬಳದ ದಿನಗಳ ನಡುವೆಯಲ್ಲೂ ಎಟಿಎಂ ಮತ್ತು ಬ್ಯಾಂಕ್ಗಳಲ್ಲಿ ಕರೆನ್ಸಿ ಕೊರತೆ ಕಾಡ್ತು. ಇವತ್ತು ಹಣ ಇಲ್ಲದೆ ಎಟಿಎಂಗಳು ಬಂದ್ ಆಗಿದ್ವು. ಆದರೂ ಆರ್ಬಿಐ ಮಾತ್ರ ಹೊಸ ನೋಟುಗಳ ಪೂರೈಕೆಯನ್ನ 4 ಪಟ್ಟು ಹೆಚ್ಚಿಸಿದೆ. ಹೊಸ 500 ರೂಪಾಯಿ ನೋಟುಗಳ ಮುದ್ರಣಕ್ಕೆ ಹೆಚ್ಚು ಒತ್ತು ನೀಡಿ ಮೈಸೂರು, ಸಬೋನಿ, ನಾಸಿಕ್, ದೇವಾನ್ ಮುದ್ರಣಾಲಯಗಳಲ್ಲಿ ಪ್ರಿಂಟ್ ಮಾಡ್ತಿದೆ. ಇನ್ನು ವಾಯುಸೇನಾ ವಿಮಾನಗಳ ಮೂಲಕ ಹೊಸ ಕರೆನ್ಸಿಗಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಹೊಸ ಕರೆನ್ಸಿಗಳ ಸಾಗಾಟ ಸಂಬಂಧ ಪ್ರಧಾನಿಯನ್ನ ವಾಯುಸೇನಾ ಮುಖ್ಯಸ್ಥ ಅನೂಪ್ ರಾಹಾ ಭೇಟಿಯಾಗಿ ಮಾಹಿತಿ ಪಡೆದ್ರು. ನವೆಂಬರ್ 20ರಿಂದ ವಾಯುಸೇನೆಯ ವಿಮಾನಗಳ ಮೂಲಕ 165 ಟನ್ ನೋಟನ್ನ ಸಾಗಾಟ ಮಾಡಿದೆ. ಇದರ ಮಧ್ಯೆ ಗುತ್ತಿಗೆ ನೌಕರರು ಸೇರಿದಂತೆ ಅಕೌಂಟ್ ಇಲ್ಲದವರಿಗೂ ಅಕೌಂಟ್ ತೆರೆದು ಸಂಬಳವನ್ನ ನೇರ ಉದ್ಯೋಗಿಗಳ ಖಾತೆಗೆ ಜಮಾ ಮಾಡಿ ಅಕೌಂಟ್ ಇಲ್ಲದವರ ಹರಡುವಂತೆ ಎಲ್ಲಾ ಸಂಸ್ಥೆಗಳಿಗೂ ಮುಖ್ಯ ಕಾರ್ಮಿಕ ಆಯುಕ್ತರು ಆದೇಶ ನೀಡಿದ್ದಾರೆ. ಜೊತೆಗೆ ನಾಳೆಯೊಳಗೆ ವಸ್ತುಸ್ಥಿತಿ ವರದಿ ಸಲ್ಲಿಕೆಗೂ ಸೂಚಿಸಲಾಗಿದೆ. ರೈಟ್, ಪ್ರಾಬ್ಲಮ್ ಇರೋದು ಅಕೌಂಟ್ ಮಾಡಿಸೋದಲ್ಲ, ಮಾಡಿಸ್ತಾರೆ ಅಕೌಂಟನ್ನು. ನಮ್ಮ ಅಕೌಂಟ್ ಮಾಡೋಕ್ಕೂ ನಮ್ಮ ಜನ ಏನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೀನಿ. ಆದರೆ ಅಕೌಂಟ್ಗೆ ಹೋಗಿದ್ದು ದುಡ್ಡನ್ನು ತಗೊಳ್ಳೋದು ಹೆಂಗೆ ಹೇಳ್ರಿ ಅಂತ ಜನ ಕೇಳ್ತಿರೋದು ನಮ್ಮನೇಲಿ. ಅದೇನು 2000 ಕೊಡ್ತಿರೋ 4000 ಕೊಡ್ತಿರೋ ಅದನ್ನು ಕರೆಕ್ಟಾಗಿ ಕೊಡ್ರಪ್ಪ, ಕ್ಯೂ ಇಲ್ದೇ ಇರೋಂಗೆ ಮಾಡ್ಬಿಟ್ಟು ನಮಗೆ ಅಂತ ಅವ್ರು ಅಷ್ಟೇ ಕೇಳ್ತಿರೋದು. ಅವ್ರು ಇನ್ನೇನು ಕೇಳ್ತಾನೆ ಇಲ್ಲ ಜನ. ಅವರು 4000 ಆಯ್ತಪ್ಪ, 4000 ರೂಪಾಯಿ ಓಕೆ, ನೋ ಪ್ರಾಬ್ಲಮ್, ಅದನ್ನು ಕ್ಯೂ ಇಲ್ದಂಗೆ ಕೊಡ್ರೆ ಸಾಕು ನಮಗೆ ಅಂತ ಕೇಳ್ತಿರೋದು. ಅದಾದರೆ ಮಾತ್ರ ಅಕೌಂಟೋ, ನೋ ಅಕೌಂಟೋ, ಜೀರೋ ಅಕೌಂಟೋ, ಡಬಲ್ ಅಕೌಂಟೋ, ಟ್ರಿಪಲ್ ಅಕೌಂಟೋ ನಮಗೆ ಲಾಭ ಆಗೋದು. ಅದಾಗಬೇಕು ಅಂದರೆ ಈಗ ಆಗ್ತಾ ಇರೋ ಕೆಲಸ ಇದೆಯಲ್ಲ, 500 ರೂಪಾಯಿ ನೋಟುಗಳ ಮುದ್ರಣಕ್ಕೆ ಹೆಚ್ಚು ಒತ್ತು ಕೊಟ್ಟಿರೋದು, ಇದು ರಿಲೀವನ್ನು ಮಾಡಬೇಕು ಒಳಕ್ಕೆ ಬಂದು. ಯಾಕಂದರೆ ಎಲ್ಲ ಮುದ್ರಣಾಲಯಗಳು ಏಕಕಾಲಕ್ಕೆ ಒಂದು ಡಿನಾಮಿನೇಷನ್ ನೋಟನ್ನು ತರ್ತಾ ಇವೆ ಹೊರಕ್ಕೆ ಅನ್ನೋದೇ. ಆದರೆ ಸ್ವಲ್ಪ ಬೇಗ ಇಳಿಯಬೇಕು ಒತ್ತಡ. ಕಾರಣ 2000 ರೂಪಾಯಿ ನೋಟನ್ನು ತೆಗೆದುಕೊಂಡ ವ್ಯಕ್ತಿ ದುಡ್ಡು ಕೈಗೆ ಬಂದರೂ ದುಡ್ಡಿಲ್ಲದವನಂತೆಯೇ ವರ್ತಿಸಬೇಕಾದ ಸ್ಥಿತಿ ತಲುಪಿದ್ದ. ಕಾರಣ ಅದಕ್ಕೆ ಚಿಲ್ಲರೆ ಸಿಗ್ತಿರ್ಲಿಲ್ಲ ಅವನಿಗೆ. ಜೋಬಲ್ ಕಾಸಿದೆ, ಆದರೆ ಖರ್ಚು ಮಾಡೋಕ್ಕಾಗಲ್ಲ ಅದನ್ನು. ಆ ಪರಿಸ್ಥಿತಿ ಇತ್ತು. 500 ಬಂದರೆ ಅಷ್ಟರ ಮಟ್ಟಿಗೆ ನಿಭಾಯಿಸ್ಬೋದು, ಸುಧಾರಿಸ್ಬೋದು ಪರಿಸ್ಥಿತಿ, ಹಾಗಾಗ್ಬೋದು. ಆಲ್ ರೈಟ್, ಇವತ್ತಿನ ಸೈಡ್ ಎಫೆಕ್ಟ್ಸ್ಗಳನ್ನು ನೋಡೋಣ. ಪೆಟ್ರೋಲ್ ಪಂಪು, ಏರ್ಪೋರ್ಟ್ಗಳಲ್ಲಿ ನಾಳೆ ಹಳೆ 500 ರೂಪಾಯಿ ನೋಟನ್ನು ಬಳಕೆ ಮಾಡೋದನ್ನು ಅಂತ್ಯಗೊಳಿಸ್ತಾರೆ ಅಂತ ಹೇಳಿದ್ದಾರೆ. ಅನ್ಲೆಸ್ ನಾಳೆ ಅದನ್ನು ಎಕ್ಸ್ಟೆಂಡ್ ಮಾಡೋದಿದ್ದಾರೆ, ನಂಗೆ ಗೊತ್ತಿಲ್ಲ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕೂಡ ನಾಳೆಗೆ ಟೋಲ್ ಮುಕ್ತಾಯ ಆಗುತ್ತೆ. ಡಿಸೆಂಬರ್ 15ರವರೆಗೆ ಹಳೆ ನೋಟು ನಡೆಯುತ್ತೆ ಅಂತ ಹೇಳಿದ್ರು, ಬಟ್ ನಾಳೆ ರಾತ್ರಿಗೆ ಮುಗಿಸ್ತಿದ್ದಾರೆ. ಎಗೈನ್ ಇದನ್ನು ಮುಂದುವರಿಸಿದ್ರೆ ಗೊತ್ತಿಲ್ಲ. LPGಗೆ ಮಾತ್ರ 500 ರೂಪಾಯಿ ಹಳೆ ನೋಟನ್ನು ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಅಮೆಝಾನ್ ಮಾತ್ರ ಇನ್ನು ಮುಂದೆ ಆನ್ಲೈನಲ್ಲೆಲ್ಲ ಸರ್ಕಾರಿ ವಹಿವಾಟು ಮಾಡೋದಕ್ಕೆಲ್ಲ ಟ್ರೈ ಮಾಡ್ತಿದ್ದಾರಂತೆ. ಎಲ್ಲ ಆನ್ಲೈನ್ ವ್ಯವಹಾರಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯ ಮಾಡೋ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಈ ಮಧ್ಯೆ ನಾವು ಹೇಳ್ತಿದ್ವಿ ಬೇಡ 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 ಅಂತ, ಕೇಳ್ತೀರಾ? 18 ಜನಧನ್ ಖಾತೆದಾರರಿಗೆ IT ನೋಟಿಸ್ ಕೊಟ್ಟು ಫಸ್ಟ್ ಟೇಸ್ಟ್ ಒಂಥರ ಸ್ಯಾಂಪಲ್ ಕೊಟ್ಟಿದ್ದಾರೆ. ಜನ್ಧನ್ಗೆ ಈಗಲೂ ಹೇಳ್ತಾ ಇದ್ದೀವಿ, ರೈತರು, ಶ್ರಮಿಕರು, ಕಾರ್ಮಿಕರು, ಬಡವರು ಅವರು ತೋರಿಸೋ ಆಸೆಗೆ ಏನಾದರೂ ಬಿದ್ದು ನೀವು ಸಿಕ್ಕಾಕೊಂಡ್ರೆ ಕೋರ್ಟ್ಗೆ ಹೋಗೋದು, ನೋಟಿಸ್ಗೆ ಉತ್ತರ ಕೊಡೋದು, ತಿರುಗಾಡೋದು, ಅಲಿಯೋದು ನಿಮ್ಮ ಹಣೆ ಬರಹ ಆಗಬಹುದು. ಸಿಕ್ಕಾಕೊಂಡರೆ ಇಷ್ಟು ಜನರ ಮಧ್ಯೆ ನಾನು ಸಿಕ್ಕಾಕೊಳ್ಳಿಲ್ಲ, ಬಚಾವಾಗ್ಬಿಟ್ಟೆಪ್ಪ ಅಂತಂದರೆ ನಿಮ್ಮ ಪುಣ್ಯ ಅಷ್ಟೇ. ಇನ್ನು ರಾಜ್ಯದಲ್ಲಿ ಜನ ಹಣಕ್ಕಾಗಿ ಪರದಾಡಿದ್ರು. ಈ ಮಧ್ಯೆ ಮೋದಿ ಕ್ರಮವನ್ನು ಮುಖೇಶ್ ಅಂಬಾನಿ ಸಿಕ್ಕಾಬಟ್ಟೆ ಕೊಂಡಾಡಿ ಜಿಯೋ ಸೇವೆಯನ್ನು ವಿಸ್ತರಣೆ ಮಾಡಿದ್ದಾರಂತೆ. ಅಂದರೆ ನಾವು ಪುಕ್ಕಟೆ ಡಾಟಾ ಕೊಡ್ತಿದ್ದಾರಲ್ಲ ಮಾರ್ಚ್ವರೆಗೆ, ಅದನ್ನು ಮುಂದುವರಿಸಿದ್ದಾರೆ. ಎಂಜಾಯ್ ಪ್ರಿಯರವರಿಗೆ. ಇನ್ನು ರಾಜ್ಯದಲ್ಲಿ ಹಣಕ್ಕಾಗಿ ಜನ ಪರದಾಡಿದ್ರು. ಎಟಿಎಂಗಳ ಮುಂದೆ ಜನ ಹನುಮಂತನ ಬಾಲದಂತೆ ಕ್ಯೂ ನಿಂತಿದ್ರು. ಬೆಂಗಳೂರಿನ 90% ಎಟಿಎಂಗಳು ಕ್ಲೋಸ್ ಆಗಿತ್ತು. ನೋ ಮನಿ ಔಟ್ ಆಫ್ ರೀಚ್ ಅನ್ನೋ ಬೋರ್ಡ್ ಹಾಕಿವೆ. ಚಾಮರಾಜಪೇಟೆಯಲ್ಲಂತೂ ಬ್ಯಾಂಕ್ ಮುಂದೆನೆ ತಿಂಡಿ ಟೀ ಕುಡಿತಾ ಜನ ಸಾಲಿನಲ್ಲಿ ನಿಂತಿದ್ರು. ಇಷ್ಟೆಲ್ಲ ಕಷ್ಟಪಟ್ಟು ಬ್ಯಾಂಕ್ ಒಳಗೆ ಹೋಗಿ ಚೆಕ್ ನೀಡಿದ್ರು, 24,000 ಹಣ ಸಿಗ್ತಾ ಇಲ್ಲ. ಆನೇಕಲ್ ನಗರದಲ್ಲಿ ಯಾವುದೇ ಎಟಿಎಂಗಳಲ್ಲಿ ಹಣ ಇಲ್ಲ. ರಾಯಚೂರಿನ ಶಕ್ತಿನಗರದ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ RTPS ಸಿಬ್ಬಂದಿಗೆ ಸಂಬಳದ ಹಣ ನೀಡದ ಹಿನ್ನೆಲೆ ರೊಚ್ಚಿಗೆದ್ದ ಕಾರ್ಮಿಕರು ಕಲ್ಲು ತೂರಿದ್ರು. ಗದಗ, ಕಲಬುರಗಿಯಲ್ಲಿ ಪರದಾಟ ಮುಂದುವರೆದಿದೆ. ಆದರೆ ಉಡುಪಿಯಲ್ಲಿ ಮಾತ್ರ ಎಟಿಎಂಗಳಲ್ಲಿ ಹಣ ಸಿಗ್ತಾ ಇದೆ. 100ರ ನೋಟುಗಳೇ ಬರ್ತಿವೆ. ಟೋಕನ್ ಕೊಡ್ತಾರೋ, ಇನ್ನ ನಾನು 8 ದಿವಸ ಕಾಯ್ಕೊಂಡು ಇಷ್ಟುವರೆಗೂ 100 ರೂಪಾಯಿ ಸಿಕ್ಕಿಲ್ಲ. ನಿನ್ನೆಯಿಂದ ಅವ್ರು ಕಮಿಷನ್ ಕೊಟ್ಟ ತಕ್ಷಣ ಪೊಲೀಸ್ ಅವರು ಒಳಗಡೆ ಬಿಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. 2,000 ಬಿಟ್ರೆ ಬೇರೆ ಕೊಡಲ್ಲ. ಒಂದು 11 ಗಂಟೆ ತನಕ ದುಡ್ಡು ಡ್ರಾ ಮಾಡ್ಕೊಡ್ತಾರೆ ಅಷ್ಟೇ. ಆಮೇಲೆ ಇಲ್ಲ ಇಲ್ಲ ಅಂತ ಕಳಿಸ್ತಾರೆ. ಎಲ್ಲಾ ಬ್ಯಾಂಕ್ ಅಲ್ಲಿ ಇದೇ ತರ ಬರೀ 2,000 10 ರೂಪಾಯಿ ಕಾಯಿನ್ ಕೊಟ್ಟಿದ್ದಾರೆ. ಅದನ್ನ 10 ದಿನ ಮುಂಚೆ ತಗೊಂಡ್ರೆ ತಗೊಳ್ಳಿ, ಇಲ್ಲ ಎಲ್ಲೋ ಕಂಪ್ಲೇಂಟ್ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ. ಯಾವಾಗ ಬಂದ್ರು ಕ್ಯಾಶ್ ಇಲ್ಲ ಅಂತ ಹೇಳ್ತಾರೆ. ಬಂದು 2 ದಿನ 3 ದಿನ ಆದ್ರೂ ಬಂದು 1 ವಾರಕ್ಕೆ 24,000 ಕೊಡ್ಬೇಕು, ಅದು ಕೊಡ್ತಿಲ್ಲ. ಇಡೀ ಸಿಟಿನಲ್ಲಿ ಇದೇ ಪ್ರಾಬ್ಲಮ್ ಇರೋದು. 3 ಗಂಟೆವರೆಗೂ 6:30ಗೆ ಬರ್ತೀವಿ ನಾವು, 3 ಗಂಟೆಗೆ ಡೋರ್ ಹತ್ರ ಬಂದ್ರೆ ಕ್ಯಾಶ್ ಇಲ್ಲ ಅಂತ ಕಳಿಸ್ಬಿಡ್ತಾರೆ. ಏನು ಒಂದು 10 ಜನ ರೈಟ್, ಜನರ ಕಷ್ಟನೇ.
ಅದನ್ನೆಲ್ಲ ಹೇಳ್ಕೊಳ್ಳೋದು, ನರೇಂದ್ರ ಮೋದಿ ಅವ್ರ ಹತ್ರ ಹೇಳ್ಕೊಳ್ಳೋದೆ, ಹೇಳಿದ್ರೆ ಅನುಭವಿಸಿ ಸ್ವಲ್ಪ ದಿನ ಸಹಿಸ್ಕೊಳ್ಳಿ ಅಂತಾರೆ. ಸಹಿಸ್ಕೊಳ್ಳೋವ್ರಿಗೆ ಹೇಳಿ ಕತೆ, ನಾವೇನು ಮಾಡೋಣ? ಆಕ್ಸಿಜನ್ ಬೇಕು, ಸಾಯ್ತಾ ಬಿದ್ದಿದ್ದಾನೆ ರೋಗಿ, ಡಾಕ್ಟ್ರು ಬಂದು ಅಡ್ಜಸ್ಟ್ ಮಾಡ್ಕೊಳ್ಳಪ್ಪ, ಬತ್ತಾ ಇದೆ ಆಕ್ಸಿಜನ್ನು ಅಂದರೆ ಹೋಗ್ಬಿಡ್ತಾನೆ ರೋಗಿ ಮೇಲೆ ಕಷ್ಟ. ಎಷ್ಟು ದಿನ ಪಾಪ ಸಹಿಸ್ಕೊಳ್ಳೋದು, ಡಾಕ್ಟ್ರು ಹೇಳಿದ್ರು ಅಂತ. ಇದು ನಮ್ಮ ಪರಿಸ್ಥಿತಿ ಈಗ ಹಂಗಾಗಿದೆ. ಯಾವತ್ತು ಕಳಿಸ್ತಿರೋ ಆಕ್ಸಿಜನನ್ನು ನಮ್ಮನ್ನು ಬದುಕ್ಸೋಕ್ಕೆ, ಇನ್ನೇನು ಹೇಳಿ ನಾನು. ಸಂಸತ್ ಉಭಯ ಸದನದಲ್ಲಿ ನೋಟ್ ಬ್ಯಾನ್ ಹೊರತಾಗಿ ಇವತ್ತು ಗದ್ದಲ ಸ್ಟಾರ್ಟ್ ಆಯಿತು. ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ವಿಮಾನ ಅರ್ಧ ಗಂಟೆ ಆಕಾಶದಲ್ಲಿ ಗಿರಿಗಿ ಹೊಡೆದಿದ್ದು ದೊಡ್ಡ ಗಲಾಟೆ. ತೃಣಮೂಲ ಕಾಂಗ್ರೆಸ್ನವರ ಪ್ರಕಾರ ಅದೆಲ್ಲ ಪಿತೂರಿ. ಅಂತಿಮವಾಗಿ ಅದಕ್ಕೆಲ್ಲ ಉತ್ತರಗಳನ್ನು ಕೊಟ್ಟರು. ಈ ಮಧ್ಯೆ ಜಯಂತ್ ಸಿನ್ಹಾ ಅದಕ್ಕೆ ಉತ್ತರ ಎಲ್ಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರ ಟ್ವಿಟರ್ ಅಕೌಂಟ್ ಹ್ಯಾಕ್ ಆಗಿದ್ದು ರಾದ್ಧಾಂತವಾಯಿತು. ಅಂತಿಮವಾಗಿ ಪ್ರತಿಪಕ್ಷಗಳ ಗದ್ದಲದಿಂದ ಸದನ ಗೊಂದಲದ ಗೂಡಾಯಿತು. ಆಲ್ ರೈಟ್, ಎಲ್ಲದರ ಮಧ್ಯೆ ನಮ್ಮ ಅಸೆಂಬ್ಲಿ, ನಮ್ಮ ವಿಧಾನಸಭೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನಾವು ನೋಡೋಣ. ಆದರೆ ಅದರ ಜೊತೆಗೆ ಈ ದೇಶ, ಈ ರಾಜ್ಯ, ನೀವು ಪ್ರಜೆಗಳಾಗಿ ಒಂದು ನಮಸ್ಕಾರವನ್ನು ಹೇಳಬೇಕಾದಂತಹ ಕೆಲಸ ಬಾಕಿ ಇದೆ. ಮಹದಾಯಿ ವಿಚಾರದಲ್ಲಿ ಇವತ್ತು ಚರ್ಚೆಯಾಗಿ ಏನಾದ್ರು ಒಂದಿಷ್ಟು ಪರಿಹಾರ ಬರುತ್ತೇನೋ ಅನ್ನುವಂತಹ ಆಸೆ ನಿರಾಸೆಯಾಗಿದೆ. ವಿಧಾನಸಭೆಯಲ್ಲಿ 11 ಗಂಟೆ 27 ನಿಮಿಷ ಸುದೀರ್ಘ ಚರ್ಚೆ ಆಯಿತು. ಅದು ರಾಜಕೀಯದಲ್ಲಿ ಅಂತ್ಯವಾಯಿತು, ಒಂದು ನಿರ್ಣಯವನ್ನು ಬಿಟ್ಟರೆ. ಆಡಳಿತ ಪಕ್ಷ ಹೇಳಿತು ಪ್ರಧಾನಿಗಳ ಮಧ್ಯಸ್ಥಿಕೆ ಆಗಬೇಕು ಅಂತ. ಪ್ರತಿಪಕ್ಷ ಬಿಜೆಪಿ ವಾದ ಮಾಡ್ತು, ಆಲ್ ರೈಟ್, ಗೋವಾನಲ್ಲಿರುವಂತಹ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ಒಪ್ಪಿಸಿ ಬಿಡಿ, ನಾವು ತಯಾರಿ ಮಾಡ್ಕೊತೀವಿ ಅಂತಂದರು. ಈ ಮಧ್ಯೆ JDS ನಿಮ್ಮಿಬ್ಬರಿಂದ ನಾವು ಹಾಳಾಗ್ತಾ ಇದ್ದೀವಿ ಅಂತ ಅವರು ಎಗರು ಬಿದ್ದರು. ಅಂತಿಮವಾಗಿ ಒಂದು ನಿರ್ಣಯದ ಮೂಲಕ ಇಡೀ ಚರ್ಚೆಗೆ ಮುಕ್ತಾಯವನ್ನು ಹಾಡಲಾಯಿತು. ಇನ್ನು ಸ್ಟೀಲ್ ಬ್ರಿಡ್ಜ್ ವಿಚಾರದಲ್ಲಿ ಟ್ರಾಫಿಕ್ ಏನು ಕಡಿಮೆ ಆಗಲ್ಲ, ಅದು ನಂಗೆ ಗೊತ್ತಿದೆ, ಆದರೂ ಏರ್ಪೋರ್ಟ್ಗೆ ಹೋಗೋರ್ಗೆ ಅನುಕೂಲ ಆಗತ್ತೆ ಅಂತ ಜಾರ್ಜ್ ಪ್ರತಿಪಾದಿಸಿದ್ದಾರೆ. ಪರಿಸರ ಮಾಲಿನ್ಯ ಎಲ್ಲ ತಡಬಹುದು ಅನ್ನೋದಕ್ಕೆಲ್ಲ ಪ್ರಶ್ನೆಗೆ ನಾವು 812 ಮರ ಕಡಿದ್ರೆ 81,000 ಗಿಡ ನೆಡ್ತೀವಿ, ಡೋಂಟ್ ವರಿ ಅಂದಿದ್ದಾರೆ. ಆಮೇಲೆ ಅವ್ರು ಹೇಳಿಲ್ಲ ಮುಂದಕ್ಕೆ 81,000 ಗಿಡ ನೆಡ್ತೀವಿ, ಅದರಲ್ಲಿ ಉಳ್ಕೊಳ್ಳೋದು 81 ಗಿಡ, ಇನ್ನು ಉಳಿದ 80,000 ಅಥವಾ ಚಿಲ್ಲರೆ ಗಿಡಗಳು ನೆಗೆದು ಬಿದ್ದು ಹೋಗುತ್ತವೆ ಅಂತ ಹೇಳಿಲ್ಲ ಅಷ್ಟೇನೆ. ಆಲ್ ರೈಟ್, ಇದು ಏನು ಮಾಡ್ತಾರೋ ಮಾಡಲಿ. ವೆಕೇಟ್ ಮಾಡಿಸಕ್ಕೆ ಹೇಳಿದ್ದೀವಿ, ಸ್ಟೇ ವೆಕೇಟ್ ಮಾಡಿಸಿ ಅಂತ ಹೇಳಿದ್ದೀವಿ. ಸ್ಟೇ ಕೊಟ್ಟಿದ್ದಾರಲ್ಲ 4 ವೀಕ್ಸು, ಅದನ್ನು ವೆಕೇಟ್ ಮಾಡಿಸ್ಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ನೋಟ್ ಬ್ಯಾನ್ ನಿಂದ ದೇಶದ ಎಲ್ಲಾ ಕಡೆ ಟೋಲ್ ಫ್ರೀ ಇದೆ, ಆದರೆ ನೈಸ್ ರೋಡಲ್ಲಿ ಮಾತ್ರ ಟೋಲ್ ಫ್ರೀ ಇಲ್ಲ. ನೈಸ್ ಕಂಪನಿಯವರು ಏನಾದರೂ ಆಕಾಶದಿಂದ ಇಳಿದು ಬಂದಿದ್ದಾರಾ ಅಂತ ವಿಧಾನಸಭೆಯಲ್ಲಿ ಲೋಕೋಪಯೋಗಿ ಸಚಿವರನ್ನ ಮಾಜಿ DCM ಆರ್ ಅಶೋಕ್ ತರಾಟೆಗೆ ತೆಗೆದುಕೊಂಡು ನಿನ್ನೆ ಪಬ್ಲಿಕ್ ಟಿವಿಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಖುದ್ದು ಅಶೋಕ್ ಅವರನ್ನು ಕೂಡ ಪ್ರಶ್ನೆ ಮಾಡಲಾಯಿತು. ಇದಕ್ಕೆ ಮಹದೇವಪ್ಪ ಅವರು ಉತ್ತರ ನೀಡಿದ್ರು. ಕೇಂದ್ರ ಸರ್ಕಾರ ನಿಯಮಾವಳಿ ಪರಿಶೀಲಿಸಿ ನೈಸ್ನಲ್ಲೂ ಟೋಲ್ ಫ್ರೀ ಮಾಡೋ ಬಗ್ಗೆ ಕ್ರಮ ಕೈಗೊಳ್ತೇವೆ ಅಂದ್ರು. ಇನ್ನು ನೈಸ್ ವರದಿ ಮಂಡನೆಗೆ ಬಿಜೆಪಿ ಶಾಸಕರು ಆಗ್ರಹಿಸಿದ್ರು. ಆದರೆ ನಾಳೆ ಸದನ ಸಮಿತಿ ವರದಿ ಮಂಡಿಸುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಡೀ ದೇಶದಲ್ಲಿ ಎಲ್ಲಾ ಕಡೆ ಈ ಕರೆನ್ಸಿ ಚೇಂಜ್ ಆದ್ಮೇಲೆ ಎಲ್ಲಾ ಟೋಲು ಫ್ರೀ ಇದೆ. ನೈಸ್ ರೋಡಲ್ಲಿ ಇಲ್ಲ. ಏನ್ ಆಕಾಶದಿಂದ ಹೇಳ್ ಬಂದವ್ರ ನೈಸ್ ರೋಡ್ ಅವರು ನೈಸ್ ರೋಡ್ ಆಕಾಶದಿಂದ ಹೇಳ್ ಬಂದವ್ರ ನೈಸ್ ರೋಡ್ ಅವರು ಉತ್ತರ ಎಲ್ಲಾ ಕಡೆ ಟೋಲ್ಗಳು ಫ್ರೀ ನೈಸ್ ರೋಡ್ ಅಲ್ಲಿ ಯಾಕೆ? ಯಾರ ಅಥಾರಿಟಿ ಅವ್ರಿಗೆ? ಯಾರು ಹೇಳೋರು ಕೇಳೋರು ಏನಿಲ್ವಾ? ದಯವಿಟ್ಟು ನೈಸ್ ರೋಡ್ಗೆ ಟೋಲ್ ಆಮೇಲೆ 1 ತಿಂಗಳಲ್ಲ 2 ತಿಂಗಳು ಎಕ್ಸ್ಟ್ರಾ ಕಲೆಕ್ಟ್ ಮಾಡಕ್ಕೆ ಅವಕಾಶ ಕೊಡಿ. ಅವ್ರ ಟೆಂಡರ್ ಪ್ರೋಸೆಸ್ ಏನಿದೆ ಕೊಡಿ ಬೇಕಾದ್ರೆ. ಆದ್ರೆ ಈಗ ಟೋಲ್ ಹಾಕಕ್ಕೆ ರೇಸ್ ಮಾಡ್ರಿ, ನಮ್ದು ಉತ್ತರ ಕೊಡ್ರಿ. ನೈಸ್ ಕಥೆನ ಹೇಳಿದ್ದಕ್ಕೆ ಮಹದೇವಪ್ಪನವ್ರು ಹೇಳಿರೋದು ಕೇಂದ್ರ ಸರ್ಕಾರದ ನಿಯಮಾವಳಿನ ಪರಿಶೀಲಿಸಿ ಮಾಡ್ತಾರಂತೆ. ಸಿದ್ದರಾಮಯ್ಯನವ್ರ ಸರ್ಕಾರ ಏನಕ್ಕೆ ಫೇಮಸ್ಸು? ಕೇಂದ್ರ ಸರ್ಕಾರದ ನಿಯಮಗಳನ್ನ ಸಾರಿ ನೋ, ನಿದ್ದೆ ಮಾಡುವುದರಲ್ಲಿ ಫೇಮಸ್ಸು. ಯಾವುದಾದ್ರೂ ಒಂದು ಘಟನೆ ಆದ ಮೇಲೆ ಪಟ 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 ಎಂದು ಕಪಾಳ ಮೋಕ್ಷವನ್ನು ಮಾಡಿಸಿಕೊಂಡ ಮೇಲೆ ಎದ್ದು ಬರುವುದರಲ್ಲಿ ಫೇಮಸ್ಸು. 22 ದಿನದಿಂದ ಸಾಯ್ತಾ ಇದ್ದಾರೆ. ಮತ್ತೆ ಆ ನೈಸ್ ಟೋಲ್ದನ್ನು ಹೇಳ್ತಿದ್ದಾರೆ. ಇವತ್ತು ದ ಆನರಬಲ್ PWD ಮಿನಿಸ್ಟರ್ ಹ್ಯಾಸ್ ದ ಅಡಾಸಿಟಿ ಟು ಸೇ ಐ ವಿಲ್ ಚೆಕ್ ದ ರೂಲ್ಸ್ ಅಂತ. ಏನು ಕಡ್ಲೆಕಾಯಿ ಬೀಜ ತಿಂತಾ ಇದ್ರೇನು ಕೂತ್ಕೊಂಡು 22 ದಿನದಿಂದ ನೀವು? ಅಷ್ಟು ಬಡ್ಕೋತಾ ಇದ್ದಾರೆ ಜನ ಅದನ್ನು. ಇವತ್ತು ಅಶೋಕ್ ಎತ್ತದ ಮೇಲೆ ಈಗ ನಿಯಮಾವಳಿ ಪರಿಶೀಲಿಸ್ತಾರಂತೆ. ಕೋಟೆ ಊರು ಮುಳುಗದ ಮೇಲೆ ಕೋಟೆ ಬಾಗಿಲು ಹಾಕದಂಗೆ ನಾಳೆಯಿಂದ ರಾಷ್ಟ್ರೀಯ ಹೆದ್ದಾರಿಯ ಟೋಲೆ ಅಂತ್ಯಗೊಳ್ಳುತ್ತೆ. ಅವ್ರು ಬೆಂಗಳೂರಿನಿಂದ ಅವ್ರ ಊರಿಗೆ ಹೆಂಗ್ ಹೋಗ್ತಾರೆ? ಅವ್ರು ಹೆಂಗಾರು ಹೋಗ್ಕೊಂಡು ಹಾಳಾಗೋಲಿ ಬಿಡ್ರಿ, ನಮ್ಗೆ ಹೋಗಲ್ವಾ? ಆದ್ರೆ ಆ ಟೋಲ್ ಎಂಡ್ ಆಗತ್ತೆ. ಅದು ಎಂಡ್ ಆದಾಗ ಇಲ್ಲಿ ಯಾಕೆ ಮಾಡ್ತಾರ ಅವರು? ಎಂತ ಪಟಿಂಗರು ಇರ್ಬೇಕು, ಲೆಕ್ಕ ಹಾಕೊಳ್ಳಿ. ಇವರೆಲ್ಲರೂ ನಿಮ್ಗೆ ಲೆಕ್ಕ ಹಾಕೊಳ್ಳಿ. ನೀವುಗಳು ಎಂತ ಅಡ್ಜಸ್ಟ್ಮೆಂಟ್ ಗಿರಾಕಿಗಳಿರ್ಬೇಕು ಒಬ್ಬೊಬ್ಬರು. ಲೆಕ್ಕ ಹಾಕೊಳ್ಳಿ. ನಾಳೆಯಿಂದ ರಾಷ್ಟ್ರೀಯ ಹೆದ್ದಾರಿ ಟೋಲೆ ಇರಲ್ಲ ಅಂತ ಹೇಳ್ತಿದ್ದಾರೆ. ಅನ್ಲೆಸ್ ಎಕ್ಸ್ಟೆಂಡ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ.
ಅಲ್ಲಿ ಹೋದ್ಮೇಲೆ ಇಲ್ಲಿ ಯಾಕೆ ಮಾಡ್ತಾರೆ ಈಗ? 22 ದಿನ ಮುಗಿಸ್ಬಿಟ್ರು ಕಥೆನ ಎಲ್ಲ ಸೇರ್ಕೊಂಡು. ಈಗ ಗೋಸುಂಬೆ ಕಣ್ಣೀರು ಹಾಕೊಂಡು ನಿಂತಿದ್ದಾರೆ ದಿ PWD ಮಿನಿಸ್ಟರ್. ಇವತ್ತು ಗೊತ್ತಾಗಕ್ಕೆ ಅವ್ರೇನು ಆ ರೋಡಲ್ಲಿ ಓಡಾಡೋದೇ ಇಲ್ವಾ ಸರ್? ಇವರು ಮಾತಾಡ್ತಿದ್ದಾರೆ PWD ಮಿನಿಸ್ಟರ್. ಆಲ್ ರೈಟ್, PWD ಮಿನಿಸ್ಟರು ರಾಜ್ಯದ ಜನರಿಗೆ ಸಿಕ್ಕದೇ ಇರ್ಬೋದು, ರಾಜ್ಯದ ಜನರ ಕಥೆಯನ್ನು ಕೇಳಿಸ್ಕೊಳ್ಳದೆ ಇರ್ಬೋದು, ನಮ್ಮ ಸಂಕಟವನ್ನು ಅರ್ಥ ಮಾಡ್ಕೊಳ್ಳದೆ ಇರ್ಬೋದು, ಕೊನೆ ಕ್ಷಣದಲ್ಲಿ ಡ್ರಾಮಾ ಮಾಡಿಕೊಂಡು ಬಂದು ಈ ರೀತಿ ಉತ್ತರ ಕೊಡ್ಬೋದು. ಆದರೆ ನೀವು ಕಣ್ಣೀರು ಹಾಕುವ ದಿನ, ಸಂಕಟ ಪಡುವ ದಿನ ದೂರ ಇಲ್ಲ. ಮುಂದಕ್ಕೆ ಹೋಗೋಣ. ಜಮ್ಮು ಕಾಶ್ಮೀರದ ನಗ್ರೋಟಾದಲ್ಲಿ ಭಯೋತ್ಪಾದಕರ ದಾಳಿಗೆ ಎದೆಯೊಡ್ಡಿ ಹುತಾತ್ಮರಾದ ಕನ್ನಡಿಗ ಮೇಜರ್ ಅಕ್ಷಯ್ ಕುಮಾರ್ ಅಂತ್ಯ ಸಂಸ್ಕಾರ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬೆಂಗಳೂರಿನ ಹೆಬ್ಬಾಳದ ಶಾಂತಿಧಾಮದಲ್ಲಿ ನಡೆಯಿತು. ಮೇಜರ್ ಅಕ್ಷಯ್ ಅವರ ಪಾರ್ಥಿವ ಶರೀರ ಇಂದು ಬೆಳಗ್ಗೆ ಪುಣೆಯ ಏರ್ ಬೇಸ್ ಮೂಲಕ ಬೆಂಗಳೂರಿನ ಯಲಹಂಕ ವಾಯುನೆಲೆಗೆ ಆಗಮಿಸಿತು. ನಂತರ ಸಂಬಂಧಿಕರು ಅಕ್ಷಯ್ ಪಾರ್ಥಿವ ಶರೀರವನ್ನು ಮೆರವಣಿಗೆಯ ಮೂಲಕ ಕೆಂಪೇಗೌಡ ವಿಮಾನ ನಿಲ್ದಾಣ ರಸ್ತೆಯ ಸಾದಹಳ್ಳಿಯಲ್ಲಿರುವ ಅವರ ಅಪಾರ್ಟ್ಮೆಂಟ್ ನಿವಾಸಕ್ಕೆ ತಂದರು, ಸಾರ್ವಜನಿಕರ ದರ್ಶನಕ್ಕಿಟ್ಟರು. ನಂತರ ಹೆಬ್ಬಾಳದ ಶಾಂತಿಧಾಮ ಚಿತಾಗಾರದಿಂದ ಹೊರಟಾಗ ಸಾವಿರಾರು ಜನ ಅಂತಿಮ ನಮನ ಸಲ್ಲಿಸಿದ್ರು. ಚಿತಾಗಾರದಲ್ಲಿ ಸೇನಾ ಗೌರವ ಸಲ್ಲಿಸಲಾಯಿತು. ಇದೇ ವೇಳೆ ಕಾನೂನು ಮಂತ್ರಿ TB ಜಯಚಂದ್ರ ಸರ್ಕಾರದ ಪರವಾಗಿ ಯೋಧರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿದರು. ಮೇಯರ್ ಪದ್ಮಾವತಿ 10 ಲಕ್ಷ ರೂಪಾಯಿನ ನೀಡಿದರು. ಹುತಾತ್ಮ ಅಕ್ಷಯ್ ಮಗಳ ಹೆಸರಿನಲ್ಲಿ ಅದನ್ನು FD ಮಾಡುವುದಾಗಿ ಘೋಷಿಸಿದರು. ಇವತ್ತು ಇಡೀ ಕರ್ನಾಟಕ ಮತ್ತು ದೇಶದ ಜನರು ಎಲ್ಲರೂ ಕೂಡ ಅವರ ದುಃಖದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಆ ಮೃತರ ಕುಟುಂಬಕ್ಕೆ ಸುಮಾರು ಸರ್ಕಾರದಿಂದ 25 ಲಕ್ಷ ರೂಪಾಯಿಯನ್ನು ಕೂಡ ನಾವು ಹಣವನ್ನು ನೀಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಅವರ ಕುಟುಂಬಕ್ಕೆ 10 ಲಕ್ಷ ರೂಗಳನ್ನ ಮಗುವಿನ ಹೆಸರಿನಲ್ಲಿ ನಾವು ಕೂಡ FD ಮಾಡಬೇಕು ಅಂತೇಳಿ ನಾನು ಕೂಡ ಅಂದ್ಕೊಂಡಿದ್ದೇನೆ. ಹಾಗಾಗಿ ಭಗವಂತ ಅವ್ರಿಗೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಗುಡ್ ಮೇಯರ್. ಅಟ್ಲೀಸ್ಟ್ ಈ ಸಹಾಯಕರು ಬಂದಿದ್ದಾರಲ್ಲ, ಸಾವಿರಾರು ಜನ ಬಂದರು ಅಂತಂದಾಗ ತೋರಿಸುತ್ತೆ ಅದು ನಮ್ಮ ದೇಶದಲ್ಲಿ ಜನ ಯಾವ ಮನೋಸ್ಥಿತಿಯಲ್ಲಿದ್ದಾರೆ ಈಗ ಅನ್ನೋದನ್ನು ತೋರಿಸುತ್ತೆ. ಅಷ್ಟೇ ನಮ್ಮ ದೇಶದಲ್ಲಿ ಜನ ತೋರಿಸ್ತಾ ಇರೋದು. ಬಟ್ ಏನೋ ವಾಟ್ ಎ ಸ್ಯಾಡ್ ಎಂಡ್ ಅಷ್ಟೇ. ನಾವು ಇದಕ್ಕಿಂತ ಇನ್ನೇನು ಮಾಡೋದು? ಆದರೆ ಇದರಿಂದ ನೋಡಿ ನಾವು ತಿಳ್ಕೊಬೇಕಾಗಿರೋದು ಒಂದೇ, ಇಲ್ಲಿ ಬಡ್ದಾಡ್ತಾ ಇದ್ದೀವಲ್ಲ ಸಣ್ಣದಕ್ಕೆ 4.7 ಕೋಟಿ ಹೊಸ ನೋಟು, ಲಂಬೋರ್ಗಿನಿ, ಇನ್ಯಾವುದು ಅದೇನೋ ಇನ್ನೊಂದೇನದು ಅದೆಂಥದ ಒಂದು ಹೋಗತ್ತ ಕಡೆಗೆ ನನಗೆ ಸಾಕಾಯ್ತದು, ಮರ್ತೋಯ್ತು. ಅದ್ಯಾವುದೋ ಒಂದು ಕಾರ್. ಇದು ಒಂದು ಕಡೆ ಹೀಗೆ, ಇನ್ನೊಂದು ಕಡೆ ತನ್ನ ಜೀವವನ್ನು ಪಣಕ್ಕಿಟ್ಟು ಅಲ್ಲಿ ಗುಂಡು ಹೊರಿಸ್ಕೋತಾ ನಿಂತಿದ್ದಾರೆ. 31 ವರ್ಷ ಅಷ್ಟೇ ಅಲ್ಲಿ ನಿಂತಿದ್ದಾರೆ ಅವರುಗಳು. ಇಲ್ಲಿ ನಾವು ಹಿಂಗೆ ಬಡ್ದಾಡಿ ಹೋಗ್ತಾ ಇದ್ದೀವಿ ಮುಂದಕ್ಕೆ. ಏನು ಭವ್ಯ ಭಾರತ. ಅಕ್ಷಯ್ನ ಜ್ಞಾಪಕ ಮಾಡಿಕೊಂಡಾಗ ಅಥವಾ ಇವತ್ತು ಅವರ ಇದನ್ನು ನೋಡಿದಾಗ ಈ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಜನ ಇಂತಹದ್ದೇ ನಮಗೆ ಹೆಂಗೆ ಕಣ್ಮರೆ ಆಗ್ತಾ ಹೋದ್ರು ಅನ್ನೋರ ಹೆಸರನ್ನು ನೆನಪಿಸ್ಕೊಳ್ಬೇಕಾದ್ದು ಈ ವರ್ಷ. ಇದು ನಮ್ಮ ಧರ್ಮ ಮತ್ತು ಕರ್ತವ್ಯ. ಇವರು ನಿಜವಾದ ಎಟರ್ನಲ್ ಹೀರೋಗಳು. ನಮ್ಮ ಪಬ್ಲಿಕ್ ಹೀರೋ ಟೈಪು ಒಂದು ದಿನಕ್ಕೆ ಬಂದು ನಮ್ಮಲ್ಲಿ ಹೀರೋ ಆಗ್ತಾರೆ, ಆಮೇಲೆ ಅವ್ರ ಕೆಲಸ ಅವ್ರ ಪಾಪ ಮಾಡ್ಕೋತಾ ಇರ್ತಾರೆ ನಿಜ. ಆದರೆ ಆ ಥರ ಅಲ್ಲ ಇವರು. ಹೌದು, ಅದನ್ನು ಯಾವ ರೀತಿ ಹೇಳದೆ ಇರೋದನ್ನ ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಮೂರ್ಖರು ಅವರುಗಳು. ಯಾರು ಕರೆಸ್ಕೊಂಡವರು, ಜನ ಅಲ್ಲ, ಕರೆಸ್ಕೊಂಡವ್ರು. ಅವ್ರನ್ನ ಯಾವ ಅರ್ಥದಲ್ಲಿ ಹೇಳಿದ್ದೀವಿ ಅಂತಂದರೆ ಈ ಹೀರೋಗಳನ್ನು ನೋಡೋಣ. ಕಳೆದ ವರ್ಷ ಆಗಿರುವಂಥ ಘಟನೆಗಳಲ್ಲಿ ನಿರಂಜನ ಕುಮಾರ್ ಬೆಂಗಳೂರು ಲೆಫ್ಟಿನೆಂಟ್ ಕರ್ನಲ್ ಪಠಾನ್ಕೋಟ್ನಲ್ಲಿ ನಿಧನರಾಗಿದ್ದು ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಇದೆ. ಸಹದೇವ್ ಮಾರುತಿ ಬೆಳಗಾವಿ BSF ಕುಪ್ವಾರಾದಲ್ಲಿ ಮೃತರಾಗಿದ್ದು ನಮ್ಮ ನೆನಪಿನಿಂದ ಹೋಗಿಲ್ಲ. ಒಂದು ರೀತಿ ದಂತಕಥೆಯಾಗಿ ಹೋಗಿಬಿಟ್ಟಂತಹ ಹನುಮಂತಪ್ಪ ಕೊಪ್ಪದ್ ಧಾರವಾಡ ಸಿಪಾಯಿ ಸಿಯಾಚಿನ್ನಲ್ಲಿ ನಿಮಗೆ ನೆನಪಿದೆ. ಹೇಗೆ ಆ ಹಿಮದ ಗಡ್ಡೆಯ ಒಳಗೆ ಆತ ಹೋರಾಡ್ದ ಅನ್ನೋದು ನಿಮಗಿನ್ನೂ ನೆನಪಿದೆ ಅಂತ ಅಂದ್ಕೊಡ್ತೀನಿ. ಮಹೇಶ್ PN ಮೈಸೂರು ಸಿಪಾಯಿ ಸಿಯಾಚಿನ್ ಸೇಮ್ ಪ್ರಾಬ್ಲಮ್. ಅವನು ಹನುಮಂತಪ್ಪ ಕೊಪ್ಪಡಿ 2 ದಿನ ಉಳಿದು ಒಂದು ರೀತಿ ಬದುಕುವ ಆಸೆಯನ್ನು ಹುಟ್ಟಿಸಿದ್ರು, ಆದರೆ ಇವರುಗಳಿಗೆ ಆ ಚಾನ್ಸೇ ಸಿಕ್ಕಲಿಲ್ಲ, ಹೋಗ್ಬಿಟ್ರು. ನಾಗೇಶ್ TT ಹಾಸನ ಸೇಮ್ ಸಿಪಾಯಿ ಸಿಯಾಚಿನ್, ಅಲ್ಲೇ ಆಗಿದ್ದಂಥ ಅಪಘಾತ. ಇನ್ನು ಭರತೇಶ್ವರ್ P ಬೆಳಗಾವಿ BSF ಮಣಿಪುರ, ಬಸಪ್ಪ ಪಾಟೀಲ್ ಬೆಳಗಾವಿ ಸುಬೇದಾರ್ ಕಾರ್ಗಿಲ್ನಲ್ಲಿ ಮೃತಪಟ್ಟರು. ಹಸನಬ್ ಧಾರವಾಡ ಸಿಪಾಯಿ
ಕಾರ್ಗಿಲ್ನಲ್ಲಿ ಮೃತಪಟ್ಟರು. ಇನ್ನೊಂದು ವಿರಾಮ ಬಾಕಿ ಉಳ್ಕೊಂಡಿದೆ, ವಾಪಸ್ ಬಂದ ಮೇಲೆ ಹೇಳ್ತೀನಿ. ಹೋಗ್ಬಿಡಬೇಡಿ ಯಾರುವೆ, ಕಾರಣ ಅನ್ನಭಾಗ್ಯದ ಪಡಿತರ ಕಾರ್ಡ್ಗಳಿಗೆ ಆಧಾರ್ ಲಿಂಕ್ ಮಾಡದಿದ್ರೆ ಏನಾಗತ್ತೆ ಅಂತ ಹೇಳ್ತೀನಿ. ಮಂಗಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ನಾಳೆ ತಮಿಳುನಾಡು ಕರಾವಳಿ ಪ್ರದೇಶದಲ್ಲಿ ನಾಡ ಚಂಡಮಾರುತ ಅಪ್ಪಳಿಸಲಿದೆ. ಚೆನ್ನೈ ಮಹಾನಗರದಲ್ಲಿ ಮಧ್ಯಾಹ್ನದಿಂದ ಭಾರಿ ಮಳೆ ಆಗ್ತಾ ಇದೆ. ನಾಳೆ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಒಂದು ರೀತಿಯ ಆತಂಕ ಇದೆ. ನಾಡ ಎಫೆಕ್ಟ್ನಿಂದ ಇವತ್ತು ಬೆಂಗಳೂರಿನಲ್ಲೂ ಕೂಡ ಮಳೆ ಆಯಿತು. ಯಶವಂತಪುರ, ಮಲ್ಲೇಶ್ವರಂನಲ್ಲಿ ಹಲವೆಡೆ ಮಳೆಯ ಸಿಂಚನ ಆಯಿತು. 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆಯ ಸಮ್ಮೇಳನಾಧ್ಯಕ್ಷ ಸರ್ವಾಧ್ಯಕ್ಷರ ಮೆರವಣಿಗೆ ವೇಳೆ ವಿಶ್ವ ದಾಖಲೆ ಮಾಡಲು ರಾಯಚೂರಿನ ಸಾರ್ವಜನಿಕರು ಸಿದ್ಧರಾಗಿದ್ದಾರೆ. ಬರೋಬ್ಬರಿ 3500 ಅಡಿ ಉದ್ದ, 6.5 ಅಡಿ ಅಗಲದ ಕನ್ನಡ ಧ್ವಜವನ್ನು ಮೆರವಣಿಗೆ ಮಾಡ್ತಾರೆ. ಜಿಲ್ಲೆಯ ವಿವಿಧ ಶಿಕ್ಷಣ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಸ್ವಯಂ ಆಸಕ್ತಿಯಿಂದ ಸುಮಾರು 3 ಕ್ವಿಂಟಲ್ ಭಾರದ ಅತಿ ಉದ್ದದ ಧ್ವಜವನ್ನು ಮೆರವಣಿಗೆ ಮಾಡಿಸ್ತಾ ಇದ್ದಾರೆ. ಇನ್ನು ಈ 3 ದಿನ ನಡೆಯಲಿರುವ ಅಕ್ಷರ ಜಾತ್ರೆಗೆ ಬರೋರಿಗೆ ಹೂವಿನ ಸ್ವಾಗತ ಕಾದಿದೆ. 1,20,000 ಜನ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಬಂದೋಬಸ್ತ್ ಮಾಡಲಾಗಿದೆ. ಸಮ್ಮೇಳನಾಧ್ಯಕ್ಷ ಬರಗೂರು ರಾಮಚಂದ್ರಪ್ಪನವರು ಅವರ ಅಧ್ಯಕ್ಷತೆಯಲ್ಲಿ ಈ ಬಾರಿಯ ಸಮ್ಮೇಳನ ನಡೆಯುತ್ತೆ. ಅನ್ನಭಾಗ್ಯದ ಪಡಿತರ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಅದನ್ನು ಜೋಡಣೆ ಮಾಡಿರುವಂತಹ ಗಡುವನ್ನು ಸರ್ಕಾರ ಡಿಸೆಂಬರ್ 31ಕ್ಕೆ ವಿಸ್ತರಿಸಿದೆ. ಬೋಗಸ್ ಕಾರ್ಡ್ ಪತ್ತೆಗಾಗಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ನೂತನ ಅರ್ಜಿದಾರನ ಜನವರಿ ಬಳಿಕ ಸೇರ್ಪಡೆ ಮಾಡ್ತೀವಿ. ಆದರೆ ಈಗೇನಾದರೂ ಲಿಂಕ್ ಆಗದೇ ಇದ್ದರೆ ರಾಜ್ಯದಲ್ಲಿ 58 ಲಕ್ಷ ಪಡಿತರದಾರರಿಗೆ ಪಡಿತರ ಆಹಾರ ಸ್ಥಗಿತ ಮಾಡಲಾಗಿದೆ ಅಂತ ಅವರು ಕೃಷ್ಣಪ್ಪ ಯಾರು ಆರೋಪಿಸಿದ್ದಾರೆ. ಬಟ್ ಇಟ್ಸ್ ಓಕೆ, ಯಾರ್ಯಾರು ಬೋಗಸ್ ಕಾರ್ಡ್ ಇದೆ ಅವ್ರದ್ದು ಹೋಗಬೇಕು ಅಷ್ಟೇ. ಇನ್ನು ಮೈಸೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಕಾರ್ಯ ನಿರ್ಮಾಣಕ್ಕೆ ಸಿದ್ಧತೆ ನಡೀತಾ ಇದೆ. ಇದೇ ತಿಂಗಳ 6ಕ್ಕೆ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸ್ತಾರೆ. ಇವತ್ತು ಪರಿಶೀಲನೆಗೆ ಅಂತ ಮೈಸೂರು ಡಿಸಿ ಸ್ಥಳಕ್ಕೆ ಹೋಗಿದ್ರು. ಅಲ್ಲಿ ಹೈಡ್ರಾಮಾ ನಡೀತು. ಹನುಮನಾಯಕ್ ಕುಟುಂಬ ವಿಷ ಸೇವಿಸ್ತೀವಿ ಅಂತ ಯತ್ನ ನಡೆಸಿತು. ಸ್ಥಳೀಯರು ಮತ್ತು ಪೊಲೀಸರು ಮಧ್ಯ ಪ್ರವೇಶಿಸಿ ಅನಾಹುತ ತಪ್ಪಿಸಿದ್ರು. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಒಂದಂಗೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆಯಾಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.